ಈಗ ಏನು SIR ನಡೀತಾ ಇದೆ, ಇದು ಕೌಂಟ್ರು SIR. ಇದು ಕೌಂಟ್ರು ಏನು ಅಂತ ಹೇಳಿದ್ರೆ ಬಾಂಗ್ಲಾದೇಶದವ್ರನ್ನ ಸೇರಿಸೋದು, ಅವರಿಗೆ ರೇಷನ್ ಕಾರ್ಡ್ ಕೊಡೋದು, ನಮ್ಮ ಅಕ್ಕಿ ನಮ್ಮನ್ನ ಎಲ್ಲ ಕೊಟ್ಟು ಅವ್ರು ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನಕ್ಕೆ ಮೆಸೇಜ್ ಕೊಡೋದು. ಇಲ್ಲಿಂದ ಈ ದೇಶದಲ್ಲಿ ಏನೇನು ಕಾನೂನು ಕೆಡಿಸ್ಬೇಕು, ಕಾನೂನನ್ನು ಹದಗೆಡಿಸ್ಬೇಕು, ಅದನ್ನು ಮಾಡೋ ಅಂಥವ್ರು ಎಲ್ಲರೂ ಕೂಡ ಇರೋವಂಥವ್ರು. ಇವ್ರು ಕೊಡಬೇಕೋ ಬೇಡ ಯೋಚನೆ ಮಾಡಿ. ಕೊಡಬೇಕಾ ಇವ್ರಿಗೆ? ನಮ್ಮನ್ನ ತಿನ್ನಕ್ಕೆ ಬರ್ತಾ ಇದ್ದಾರೆ, ನಮ್ಮ ರೇಷನ್ ತಿಂತಾರೆ, ನಮ್ಮ ಹಣ ತಿಂತಾರೆ, ನಮ್ಮ ನೀರು ಕುಡಿತಾರೆ. ಇವ್ರಿಗೆ ಪರ್ಮನೆಂಟ್ ಏನನ್ನ ಕೊಟ್ಟರೆ ಅದನ್ನು SIR ಒಳಗಡೆ ತೂರ್ಸೋಕ್ಕೆ ಮಾಡ್ತಾ ಇರೋವಂಥದ್ದು. ನೋಡಪ್ಪ, ನನ್ನ ಹತ್ರ ಪರ್ಮನೆಂಟ್ ಸರ್ಟಿಫಿಕೇಟ್ ಇದೆ. ಕೇಂದ್ರ ಸರ್ಕಾರ ಅವ್ರದೇ ಆದಂಥ ನಿಬಂಧನೆಗಳ ಕಳಿಸಿದ್ದಾರೆ. ಈ ದೇಶದ ನಾಗರಿಕ ಯಾರು ಅಂದರೆ ಅವರ ಅಪ್ಪ ಅಮ್ಮ 2000ರಲ್ಲಿ ಇಲ್ಲಿ ವೋಟರ್ ಲಿಸ್ಟಲ್ಲಿ ಇರಬೇಕು. ಅವರಿಲ್ಲ ಅಂದರೆ ಅವ್ರ ತಾತ ಅಜ್ಜಿ ಆದರೂ ಇರಬೇಕು. ಕಾಂಗ್ರೆಸ್ ಅವ್ರಿಗೆ ಅದು ಬೇಕಿಲ್ಲ. ಏನನ್ನ ಮಾಡಿ ಮೊನ್ನೆ ಕೋಗಿಲಲ್ಲಿ ಸಾವಿರಾರು ಜನನ ನಾವೇ ಓಡಿಸ್ತೀರಿ BJP ಹೋರಾಟ ಮಾಡಿ. ಅವ್ರನ್ನ ಮತ್ತೆ ವೋಟರ್ ಲಿಸ್ಟ್ಗೆ ಸೇರಿಸುವಂಥ ಒಂದು ಹುನ್ನಾರ, ಅದಕ್ಕೆ ಅವರು ಆರ್ಡರ್ ಕಾಪಿಯನ್ನು ಇಶ್ಯೂ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಒಂದು ರೀತಿ ಕೇಂದ್ರದ ಕಾನೂನೇನಿದೆ ಅದನ್ನು ತಿರುಚುವಂಥ ಪ್ರಯತ್ನ. ಪರ್ಮನೆಂಟ್ ಆಗಿ ಕೊಟ್ಬಿಟ್ರೆ ಅವ್ರು ಪರ್ಮನೆಂಟ್ ಆಗಿ ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡಲೇ ಇದನ್ನು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕನಾಗಿ ಕೂಡಲೇ ಇದನ್ನು ವಾಪಸ್ ಪಡಿಬೇಕು. ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನು ತಿರುಚುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ, ನಿಮಗೆ ಅಧಿಕಾರ ಇಲ್ಲ, ಇದನ್ನು ವಾಪಸ್ ಪಡಿಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಪ್ರಮುಖವಾಗಿ ಇವತ್ತು ನಾವು ನೋಡ್ತಾ ಇದ್ದೀರಿ, ಕರ್ನಾಟಕ ಸರ್ಕಾರ ಆಗಲೇ 3.5 ವರ್ಷ ಆಗೋಯ್ತು. ಸಿದ್ದರಾಮಯ್ಯ ನೇತೃತ್ವದಲ್ಲಿ 3 ವರ್ಷ ಆಗೋಯ್ತು. ಸಿದ್ದರಾಮಯ್ಯ ಏನು ಮಾಡಿದ್ರು? ಸೈಟ್ ಮಾಡ್ಕೊಂಡ್ರಷ್ಟೇ. ಎಲ್ಲಿ? ಮೈಸೂರಲ್ಲಿ. ಯಾವ ಸೈಟ್ಗಳು? ಮೂಡ ಸೈಟ್ಗಳು. ಮೂಡ ಸೈಟ್ ಮಾಡ್ಕೊಂಡ್ರೆ ಅಷ್ಟೇ ಸಾಧನೆ. ಏನಾನ ನೀರಾವರಿ ಯೋಜನೆ ಮಾಡಿದ್ರ? ಏನಾನ ಡ್ಯಾಮ್ ಕಟ್ಟಿದ್ರ? ಡ್ಯಾಮ್ ಕಟ್ಟಿದವ್ರು ಇಲ್ಲೇ ಅವರೇ. ಮೈಸೂರು ಮಹಾರಾಜರವರು ಡ್ಯಾಮ್ ಕಟ್ಟಿದವರು ಇಲ್ಲೇ ಅವರೇ. ಈ ಮಹಾದೇವಪ್ಪ ಮೊನ್ನೆ ಬಿಟ್ರಲ್ಲ, ಅವ್ರು ಹೋಗಿ ಒಂದು ಬೋರ್ಡ್ ಹಾಕವ್ರೆ, ಟಿಪ್ಪು ಸುಲ್ತಾನ್ ಕಟ್ದ ಅಂತ. ನಾನು ಮೊನ್ನೆ ನೋಡಿದೆ, ಅಲ್ಲೊಂದು ಬೋರ್ಡು ಹಾಕವ್ರೆ. ಕಟ್ಟಿದವ್ರು ಇವರು, ಹೆಸರು ಅವ್ರದ್ದು. ಅಂದರೆ ಈ ಸರ್ಕಾರ, ಕರ್ನಾಟಕದಲ್ಲಿ ಈ ಸರ್ಕಾರ ಬಂದಿದೆಯಲ್ಲ, ಇದು ಟೆಂಡರ್ ಸರ್ಕಾರ. ಟೆಂಡರ್ ಇರೋದೆಷ್ಟು ದಿನ? ಇನ್ನು 1.5 ವರ್ಷ ಮಾತ್ರ. 1.5 ವರ್ಷ ಮಾತ್ರ ಈ ಸರ್ಕಾರ ಇರೋದು. ಅದು ಗ್ಯಾರಂಟಿ ಇಲ್ಲ. ವಿಜಯೇಂದ್ರ ಅವ್ರು ಹೇಳಿದ್ದಾರೆ, ಇನ್ನೊಬ್ಬ ಮುಖ್ಯಮಂತ್ರಿನೂ ಆದರೂ ಆಶ್ಚರ್ಯ ಪಡಬೇಡಿ ಅಂತ. ಇರೋದು 1.5 ವರ್ಷ. ಇವರು ಟೆಂಡರ್ ಕರೆದಿರೋದು ಹೆಂಗೆ? ಮನೆ ಟೆಂಡರ್ ಕರೆದಿದ್ದಾರೆ ಬೆಂಗಳೂರ್ದು, ಕಸದ್ದು ಟೆಂಡರು. ಎಷ್ಟಕ್ಕೆ? 30 ವರ್ಷಕ್ಕೆ. ಕಸದ ಟೆಂಡರು 30 ವರ್ಷಕ್ಕೆ ಕರೆದಿದ್ದಾರೆ. ಇವ್ರು ಇರೋದೆಷ್ಟು? 1.5 ವರ್ಷ. ಎಷ್ಟು ಕೋಟಿ? 39,000 ಕೋಟಿ.